ನಾವಿವತ್ತು ಕಲಿತಾ ಇರೋದು ಕಿಕ್ ಬಾಕ್ಸಿಂಗ್. ಹಾಯ್, ನಮಸ್ತೆ ಎಲ್ರಿಗೂ. ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡ್ದೆ. ಬೆಳಗ್ಗೆ ವೆದರ್ ಸೈಕ್ ಆಗಿತ್ತು. ಗಾಡಿ ತೊಗೊಂಡು ಸೀದಾ ಲಾಂಗ್ ಡ್ರೈವ್ಗೆ ಅಂತ ಹೊರಟೆ. ಬಟ್ ಅಷ್ಟರಲ್ಲಿ ಟ್ರೈನರ್ ಕಾಲ್ ಮಾಡಿ ಮುಚ್ಕೊಂಡು ಟ್ರೈನಿಂಗ್ ಬಾಪ್ಪ ಅಂದರು. ನಿಮ್ಮನ್ನ ತಡೆದಿರುವವರು ಯಾರು? ಓಕೆ, ಬರ್ತಾ ಬರ್ತಾ ಹೇಳೋದೇ ಕೇಳಲ್ಲ ಬ್ರೋ ನೀವು. ಆಯಿತು, ಆಮೇಲೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಟ್ಬಿಟ್ರು ಅದನ್ನ ನೋಡೋದು ಒಂದು, ಸುಮ್ಮನೆ ಇರೋದು ಒಂದು. ಸೈಕ್ ಆಗ್ತಿದೆ ಬ್ರೋ. ಅದು ಏನೇನೋ ಮಾತಾಡ್ತಾರೆ, ಏನೇನೋ ಮಾಡ್ತಾರೆ. ನಾನು ವೆಯ್ಟ್ ಲಾಸ್ ಮಾಡಬೇಕು. ನಾನು ಒಂದು 4 kg ಕಟ್ ಮಾಡೋಣ ಅಂತಿದ್ದೀನಿ. Who stopped you? Hey, ಸುಮ್ಮಾರ. ನಾನು ಈ ಕಡೆ ಆ ಕಡೆ ಹೋಗೋದು ವಿಡಿಯೋದಲ್ಲಿ ಯಾರೇನೋ ಸಡನ್ ಮಗ ಎಲ್ಲಿಗೆ ಹೋಗ್ತಿದೆ. Oh my God! Wow! 1 2 3 4 5 6 7 8 9 10 10 9 8 7 6 5 4 3 2 1. ರಿಲ್ಯಾಕ್ಸ್. ನೋ ಸೆಲೆಬ್ರೇಟ್ ಮಾಡಿ. ನೋ ಸೆಲೆಬ್ರೇಟ್ ಮಾಡಿ. ಇನ್ನೊಂದ್ಸಲ ಮಾಡ್ತೇವೆ. 2 3 4 5 6 7 8 9 10 5 4 3 2 1. ರಿಲ್ಯಾಕ್ಸ್. ಕಾಲು ಹಿಂಗೆ ಇಕ್ಬೇಡಿ, ಹಿಂಗೆ ಇಟ್ಕೊಡಿ. ಆದಷ್ಟು ಕೆಳಗಡೆ ಹೋಗಿ. ಆದಷ್ಟು ಕೆಳಗಡೆ ಅಂದರೆ ಗ್ರೌಂಡ್ ಫ್ಲೋರ್ಗೆ ಹೋಗಿ ಮೇಲೆ ಬಂದಿಲ್ಲ. ಬ್ರೋ, ಸ್ಟಾರ್ಟ್ ಮಾಡ್ತೀನಿ. MMA ಇಂಪಾರ್ಟೆಂಟ್, ತುಂಬ ಇನ್ಫಾರ್ಮೇಟಿವು ಮತ್ತು ಇಂಪಾರ್ಟೆಂಟ್ ಅಂತಂದರೆ ಏನು? ಲೈಕ್ ಮ್ಯಾಚಲ್ಲಿ ಯಾವ್ದು ಯೂಸ್ ಆಗುತ್ತೆ ಅಂತ ಕೇಳ್ತಾರೆ. ಮ್ಯಾಚಲ್ಲ, ಟ್ರೈನಿಂಗಲ್ಲಿ ಬೇಸಿಕ್ಕು. ಹಾಂ, ಸ್ಟೆಮಿನಾನೇ. ಸ್ಟೆಮಿನಾ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಏನೇ ಒಂದು ಮಾಡಬೇಕು ಅಂದ್ರೂ ಸ್ಟೆಮಿನಾ ಬೇಕೇ ಬೇಕು. ಸೊ ಸ್ಟೆಮಿನಾ ಬೇಕಂದ್ರೆ ರೆಗ್ಯುಲರ್ ಕ್ಲಾಸ್ ಬರಬೇಕು. ರೆಗ್ಯುಲರ್ ಕ್ಲಾಸ್ ಬರಬೇಕಂದ್ರೆ ಡಿಸಿಪ್ಲಿನ್ ಬೇಕು. ಈ ಸುಮ್ಮನೆ 2 ಹಾಡು ಕೇಳಿಬಿಟ್ಟು ಮೋಟಿವೇಶನ್ ಅಂತ ಬರೋದಲ್ಲ. ಸೊ ಡಿಸಿಪ್ಲಿನ್ ಬೇರೆ, ಮೋಟಿವೇಶನ್ ಬೇರೆ. ಮೋಟಿವೇಶನ್ ಇವಾಗ ಇರುತ್ತೆ, ನಾಳೆ ಹೋಗ್ಬಿಡ್ತಾರೆ. ದಿನಾಲು ಬಂದು ನಾನು ಮಾಡಿ 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 ಏನಾದರೂ ಹೇಳಿ ಮೋಟಿವೇಶನ್ ಮಾಡಿದ್ರೆ ಕೆಲಸ ಆಗಲ್ಲ. ನಿಮಗೆ ಡಿಸಿಪ್ಲಿನ್ ಇದೆ, ನಾನು ಮಾಡಬೇಕು ಅಂತ ನಿಮ್ಮ ಮೈಂಡ್ ಸೆಟ್ ಇದ್ದರೆ ದಿನಾಲು ಬಂದು ಅಟ್ಲೀಸ್ಟ್ ಅವತ್ತು ನಿಮ್ಗೆ ಏನೇ ಕೆಲಸ ಇದ್ದರೂ ಅವತ್ತು ನಿಮ್ಮ ನಿದ್ದೆ ಬರಬಾರ್ದು. ಅವತ್ತು ಟ್ರೈನಿಂಗ್ ಮಾಡಿಲ್ಲ ಅಂದರೆ ರಾತ್ರಿ ನಿದ್ದೆ ಬರಬಾರ್ದು. ಅದೇ ಡಿಸಿಪ್ಲಿನ್ ಅಂತ ಹೇಳೋದು. ಮಾಡಲೇಬೇಕು. ಸೊ MMA ಮೇನ್ ಸ್ಟೆಮಿನಾ, ಯಾಕಂದರೆ ಫುಲ್ ಬಾಡಿ ವರ್ಕೌಟ್ ಅಲ್ವಾ. ಸೊ ಸ್ಟೆಮಿನಾ ಬೇಕೇ ಬೇಕು. ಸೊ ಯಂಗ್ ಜನ್ರೇಷನ್ಗೆಲ್ಲ ಏನು ಹೇಳ್ತೀರಾ? ಸ್ಮೋಕಿಂಗ್ನ ಬಿಡಿ ಅಂತ ಹೇಳ್ತೀನಿ. 4 ವರ್ಷ ಮಕ್ಕಳು ಸ್ಮೋಕಿಂಗ್ ಮಾಡ್ತಾರಾ? 4 ವರ್ಷ ಅದು ಕಿಡ್ಸ್ ಅಲ್ವಾ? ಹೆಂಗೆ ಜನ್ರೇಷನ್ ಅಂತ ಹೇಳಿದ್ರು, ನಾನು ಕಿಡ್ಸ್ ಅಂತ ಕೇಳಬೇಕು ನೀವು. ಓಕೆ, ಸಾರಿ, ಕಿಡ್ಸ್. ಸೊ ಕಿಡ್ಸ್ಗೆ ಏನಂದರೆ ದಯವಿಟ್ಟು ಫೋನ್ ಕೊಡೋದು ಬೇಡ. ಆಟ ಆಡಲಿ, ಚೆನ್ನಾಗಿ ಆಟ ಆಡಲಿ. ಇವಾಗೆಲ್ಲ ಮನೆ ಒಳಗಡೆ ಕೂರಿಸ್ಬಿಟ್ಟು ಊಟ ತಿನ್ನಿಸ್ಬೇಕಂದ್ರೆ ಫೋನ್ ಕೈಯಲ್ಲಿ ಕೊಡ್ತೀವಿ. ಅದೇ ನಾವು ಮಾಡೋ ಮಿಸ್ಟೇಕ್. ಸೊ ನಾವು ಇರುವಾಗೆಲ್ಲ ಆಚೆ ಕಡೆ ಹೋದ್ರೆ ಮನೆ ಇರೋರೆಲ್ಲ ಬೈತಾರೆ, ಬೇಗ ಬಾ ಬೇಗ ಬಾ ಬೇಗ ಬಾ. ಇವಾಗ ಇರೋರು ಆಚೆ ಕಡೆ ಹೋಗಿ ಅಂದ್ರೂ ಫೋನ್ನ ನೋಡ್ಕೊಂಡು ಕೂತ್ಕೊಂತಾರೆ. ಸೊ ಅದರಿಂದ ಫಸ್ಟು ಮೂವೀಸ್ ಅವ್ರಿಗೆ ಕಾರ್ಟೂನ್ ಅಂತ ಏನಂತ ಗೊತ್ತಾಗಲಿ. ಫಸ್ಟು ಕಿಕ್ಕಿಗೆ ಮೇನ್ ಇಂಪಾರ್ಟೆಂಟ್ ಪೊಸಿಷನ್. ನೀವು ಹೆಂಗೆ ನಿಂತ್ಕೊಂತೀರ, ಬಾಕ್ಸಿಂಗ್ ಹೆಂಗೆ ನಿಂತ್ಕೊಂತೀರಾ? ಹಾಂ, ಇವಾಗ ಸೇಮ್ ಪೊಸಿಷನು ಇಲ್ಲಿ ಇರ್ತೀರ. ನಿಮ್ಮ ಆಪೋನೆಂಟ್ ಇವನಂತ ಇಟ್ಕೊಳ್ಳಿ. ಗಾಡಿ ಇರ್ತಿರಲ್ವಾ, ಇದು ಹೊಡಿವಾಗ ನಿಮ್ಮ ಜೊತೆಗೆ ಹಿಪ್ಪು ಮತ್ತು ಲೈಕ್ 2 ನೋಡಿ ಈ ಪೊಸಿಷನ್ ಬರಬೇಕು. ಆವಾಗ ನೀವು ಹಿಂಗೆ ಹೊಡೆದ್ರೆ ಕೆಲಸ ನೋಡಿ ಆಗಲ್ಲ, ಯಾಕಂದರೆ ಹಿಪ್ಪಿಂಗ್ ಇದೆ. ಹಿಂಗೆ ಟರ್ನ್ ಮಾಡಬೇಕು. ಓಕೆನಾ? ಹಿಪ್ಪು ಜೊತೆಗೇನೆ ನೋಡಿ ಕಾಲು ಇನ್ನೊಂದು. ನೀವು ಇವಾಗ ಇವ್ರನ್ನ ಕಿಕ್ ಹೊಡಿಬೇಕಂದ್ರೆ ಹಿಂಗೆ ಹೋಗಬೇಡಿ. ಸೊ ಸ್ವಲ್ಪ ಬೆಂಡಿರಲಿ, ಒಂಚೂರು ಒಂದು 60 ಡಿಗ್ರಿ ಹಿಂಗೆ ಹೋಗಿ. ಆವಾಗ ನೀವು ಹಿಂಗೆ ಹೊಡಿಯೋಕ್ಕೂ ಪವರ್ ಇದೆ. ಸೊ ಅದರಿಂದ ನೀವು ಎಲ್ಲ ಆಕ್ಟಿವ್ ಮಾಡಿದ್ರೆ ನಿಮ್ಗೆ ಆ ಪವರ್ ಸಿಗೋದು. ನೋಡಿ, ಹಿಪ್ ಇಕ್ಕಿದ್ರು ನಿಮ್ಗೆ ಸಿಗಲ್ಲ, ಮತ್ತು ಕಾಲ್ ಸ್ಟ್ರೈಟ್ ಹಿಪ್ ಟರ್ನ್ ಮಾಡಿದ್ರು ಗ್ರಿಪ್ ಸಿಗಲ್ಲ. ಸೊ ಅಟ್ ಎ ಟೈಮಲ್ಲಿ ನೋಡಿ 1 2 3. ಸೊ ಅದೇ ಥರ ಕೈ ಒಬ್ಬೊಬ್ರು ಹಿಂಗೆ ಮಾಡ್ತೀರಾ, ಅದು ರಾಂಗ್. ಹಂಗೆ ಮಾಡಬಾರ್ದು, ಯಾಕಂದ್ರೆ ಗಾರ್ಡ್ ತುಂಬ ಮುಖ್ಯ. ಓಕೆನಾ? ನೋಡಿ 1 2 ಈ ಕೈ ಇದು ಹಿಂಗೆ ಸ್ವಿಂಗ್ ಮಾಡಿದ್ರೆ ನಿಮ್ಗೆ ಪವರ್ ಸಿಗೋದು. ಈ ಕೈ ಇದೆಯಲ್ಲ, ಇದು ಈ ಕಡೆ ಬರಲಿ. ಸಪೋಸ್ ಇದು ಏನಕ್ಕೆ ಅಂದರೆ ಹಿಂಗೆ ಹೊಡಿತೀರಾ, ಬಟ್ ಈ ಕಡೆ ಓಪನ್ ಇರುತ್ತೆ. ಅವಾಗ ಸಪೋಸ್ ನೀವು ಕಿಕ್ ಮಾಡ್ತೀರಾ, ಗಾಡಿ ಇಟ್ಕೊಳ್ಳಿ, ಕಿಕ್ ಮಾಡಿ, ಇನ್ನೊಂದ್ಸತಿ ಕಿಕ್ ಮಾಡಿ, ಹಿಂಗೆ ಬರುತ್ತೆ ಪಂಚ್. ಓಕೆ. ಸೊ ಅದರಿಂದ ಡಿಪೆಂಡ್ಸ್, ನಿಮ್ಮ ಆಪೋನೆಂಟ್ ಹೆಂಗಿರ್ತಾರೋ ಗೊತ್ತಿಲ್ಲ. ಒಬ್ಬೊಬ್ಬರು ರೈಟ್ ಹೊಡಿಯಕ್ಕೆ ಬರ್ತಾರೆ. ನೋಡಿ, ಆದಷ್ಟು ಹಿಂಗೆ ಹೋಗ್ತೀನಿ, ಯಾಕಂದ್ರೆ ನನಗೆ ಇಲ್ಲೂ ಸೇಫ್ಟಿ ಬರುತ್ತೆ, ಇಲ್ಲೂ ಸೇಫ್ಟಿ ಬರುತ್ತೆ. ಓಕೆ ನೋಡಿ, ಓಕೆನಾ? ಸೊ ಆದಷ್ಟು ಇಲ್ಲಿ ಹೊಡೆಯಕ್ಕೆ ಟ್ರೈ ಮಾಡಿ. ಯಾಕಂದರೆ ಒಂದೇ ಜಾಗದಲ್ಲಿ 3 ಕಿಕ್ಸ್ ಪವರ್ ಕಿಕ್ಸ್ ಹೊಡಿದ್ರೆ ಯಾರಿದ್ರು ಕೂತ್ಕೊಂತಾರೆ. ಬಟ್ ಪವರ್ ಇರಬೇಕು, ಶುಡ್ ಬಿ ಪವರ್. ಓಡಿದ್ರೆ ಆ ಪವರ್ ಇರಬೇಕು, ಇಲ್ಲಾಂದ್ರೆ ಕಷ್ಟ. ನೋಡಿ, ಸುಮ್ಮನೆ ಹಿಂಗೆಲ್ಲ ಹೊಡೆದ್ರೆ ಅದು ವೇಸ್ಟ್, ನಮ್ಮ ಕಾಲ್ಗೆ ಹೊಡಿಬೇಕು.
ಅದೇ ಫೇಸ್ ಕಿಕ್ ಅಂದರೆ ರೀಚ್ ಇರಬೇಕು. ಸೊ ಅದಕ್ಕೆ ಹೈಟ್ ಇರಬೇಕು. ಅದು ಸ್ವಲ್ಪ ನಾವು ಹೋಗ್ತಾ ಹೋಗ್ತಾ ಕಲಿಯೋಣ. ಫಸ್ಟ್ ಲೋ ಕಿಕ್ ಕಲಿಯೋಣ. ಅದು ಲೋ ಕಿಕ್ಕಲ್ಲಿ ಪವರ್ ಕಲಿಯೋಣ. ಓಕೆನಾ? ಇವತ್ತು ಪೊಸಿಷನ್ ಇಟ್ಕೊಳ್ಳಿ. ನಾನು ಆ ಕಡೆ ಬಂದ. ಹಾಂ ಬನ್ನಿ. ಫಸ್ಟ್ ಗಾರ್ಡ್. ಹಾಂ ಇವಾಗ ನೋಡಿ 1 2 ಕಾಲು ಮೇಲ್ಗಡೆ ಎತ್ತಿ ಥ್ರೋ ಮಾಡಿ ಅಷ್ಟೇ. ಇವಾಗ ಟುಗೆದರ್ ಮಾಡಿ. ನಾನು ನೋಡಿ ಅದು ಕೂತ್ಕೊಳ್ಳುತ್ತೆ ಪಂಚು ಈ ಜಾಗದಲ್ಲಿ ನೋಡಿ. ಟ್ರೈ ಮಾಡಿ. ಗೋ ಅಪ್. ಗುಡ್. ಅಪ್. ಒಟ್ಟು ಮೇಲೆ ತಿರ್ಗಿ ಅಲ್ಲೇ ಬಂದು ನಿಂತ್ಕೊಳ್ಳಿ. ಮಿಸ್ ಆಗಬೇಡಿ. ಅಲ್ಲೇ ಬಂದು ನಿಂತ್ಕೊಳ್ಳಿ. ಅಪ್. ಸೂಪರ್. ಅದೇ ಥರ ಕೈ ನೀವು ಕಿಕ್ ಹೊಡಿವಾಗ ಏನು ಬರ್ತಾ ಹಿಂಗಿತ್ರಾ ಈ ಕೈ ಬಂದು ಕೆಳಗಡೆ ಹೋಗ್ಬೇಕು ನೋಡಿ. ಹಂಗೆ ಬರಬಾರ್ದು. ಹಿಂಗಿದ್ಯಾ ಅಲ್ಲೇ ಬರಬೇಕು. ಗೋ ಅಪ್. ತಿರ್ಗಾ ಕೈ ಎಲ್ಲಿದೆ? ಕೈ ಕೆಳಗಡೆ ಬರೋದು. ಓಕೆ ಇಲ್ಲಿಂದ ಹಿಂಗೆ ಡೈರೆಕ್ಟ್ ಅಪ್. ಸೂಪರ್. ಸ್ವಲ್ಪ ಟರ್ನ್ ಮಾಡಿ. ಹಿಪ್ ಟರ್ನ್ ಮಾಡಿ. ಹಿಂಗೆ ಹೋಗಿ ಪರವಾಗಿಲ್ಲ. ಹಿಂಗೆ ಕೂಡ ಬನ್ನಿ, ಏನು ತೊಂದರೆ ಇಲ್ಲ. ಇದು ಸ್ಟಾರ್ಟ್ ಫ್ರಮ್ ಫಸ್ಟ್. ಸ್ಟಾರ್ಟ್ 1 2 ಗುಡ್ 3 ಗುಡ್ 4 ಇನ್ನೂ ಸ್ವಲ್ಪ ಪವರ್ ಹೋಗಿ. ಗುಡ್ 6 7 ಸೂಪರ್ 8 ಲಾಸ್ಟು 9 ಕೆಳಗಡೆ ಹೋಗಿ ಪರವಾಗಿಲ್ಲ. ಇಲ್ಲಿ ಹೋಗಿ. ಗುಡ್ ರಿಲ್ಯಾಕ್ಸ್. ಇವಾಗ ಅದು ಮುಗೀತು. ಇವಾಗ ನಿಮಗೆ ಈ ಕಿಕ್ ಬರುತ್ತೆ. ಸ್ಲೋ ಮಾಡ್ಬೋದು. ಪವರ್ ಕಂಟ್ರೋಲ್ ನಿಮ್ಮ ಕೈಲಿದೆ. ಇವಾಗ ಲೆಫ್ಟ್ ಕಿಕ್ ಹೊಡಿಬೇಕಂದ್ರೆ ಹೆಂಗೆ ಮಾಡ್ತೀರಾ? ಹಿಂಗೆ ಹೊಡಿಬೋದು. ಕರೆಕ್ಟಾ? ಹಿಂಗಿರೋದನ್ನ ಜಸ್ಟ್ ಹಿಂಗೆ ಮಾಡ್ಬೋದು. ಬಟ್ ಬೇಸಿಕ್ ಬಿಗಿನರ್ ಅಲ್ವಾ? ಸಡನ್ ಆಗಿ ಕಿಕ್ಕಿಂಗ್ ಮಾಡಿದ್ರೆ ನೋಡಿ ಸಡನ್ ಆಗಿ ಸಿಗಲ್ಲ. ಸೊ ಅದರಿಂದ ಶಿಫ್ಟ್. ಇವಾಗ ನಿಮ್ಮ ಆಪೋನೆಂಟ್ ಇಲ್ಲಿದ್ದಾನೆ. ಜಾ ಶಿಫ್ಟ್ ಕಿಕ್. ಸೊ ಹೆಂಗಂದ್ರೆ ಈ ಕಾಲನ ಎತ್ತಿ ಹಿಂಗೆ ಶಿಫ್ಟ್ ಆಗ್ಬಿಟ್ಟು ಈ ಕಾಲನ ಇಂಗ್ಲಿಂದ ಹೊಡಿಬೇಕು ನೋಡಿ. ಬ್ಯಾಕ್. ಗೊತ್ತಾಯ್ತಾ? 1 2 1 2 ನೋಡಿ ನನ್ನ ಕೈ ಅಲ್ಲೇ ಆರಾಮಾಗಿ ಮಾಡ್ತಿದ್ದೀನಿ ಅಷ್ಟೇ. ಬಟ್ ನೋಡಿ ನಾನು ಹೊಡಿವಾಗ ನನ್ನ ಬಾಡಿ ಫುಲ್ ಹೋಗ್ತಿದೆ. ಸೊ ಹಿಂಗೆ. ಗೊತ್ತಾಯ್ತಾ? ಟ್ರೈ ಮಾಡಿ. ಫಸ್ಟ್ ಶಿಫ್ಟು. ಗುಡ್ ಅಷ್ಟೇ. ಬಟ್ ಕೈ ನೋಡಿ ಕೆಳಗಡೆ ಬರ್ತದೆ. ಓಕೆ, ಪ್ರತಿ ಸರಿ ಶಿಫ್ಟ್ ಮಾಡಬೇಕಾ? ಹೌದು, ಕಲಿತಾ ಇದೀರಲ್ವಾ? ಆಮೇಲೆ ಮ್ಯಾಚ್ ಆಡುವಾಗ ಟಾಪ್ ಕಿಕ್ ಅವಾಗ ಈ ಕಾಲ್ ಮುಂದೆ ಇರುತ್ತೆ. ಅವಾಗ ಈ ಕಡೆ ಕಿಕ್ ಕೊಡ್ಬೋದು. ಸೊ ಸಪೋಸ್ ಫೇಕ್ ಕಿಕ್ ಹಂಗೆ ಹೋಗ್ಬೋದು. ಸೊ ಡಿಪೆಂಡ್. ಗೋ ಅಪ್. ಗುಡ್. ನೋಡಿ ಪವರ್ ಸಿಗ್ತಾ ಇಲ್ಲ. ನೋಡ್ಕೊಂಡು ನೋಡಿ. ಅಪ್. ಗುಡ್ 2 ಓಕೆ 3 4 ಸೂಪರ್ 5 ಟ್ರೈ ಮಾಡಿ. ಕರೆಕ್ಟಾಗಿ ಮಾಡ್ತಿದ್ದೀರಾ. ಸೂಪರ್ 6 ಮೂವಿಂಗ್ ಅಲ್ಲಿ ಇರಲಿ ಬ್ಯಾಗ್. ಅವಾಗಲೇ ಈಸಿ. ಲೈಕ್ ಕಲಿತೀರಾ ಇನ್ನ. 7 ಸೂಪರ್ 8 ಟ್ರೈ ಮಾಡಿ. 8 ಇನ್ನೊಂದ್ಸತಿ ಮಾಡಿ. 8 ಗುಡ್ 9 10 ಓಕೆ ಸೂಪರ್ ಡನ್. ಸೊ ನಾವಿವತ್ತು ಕಲಿತಾ ಇರೋದು ಕಿಕ್ ಬಾಕ್ಸಿಂಗ್. ಸೊ ಇವತ್ತು ನಮ್ಮ ಮದವರು ಅಟ್ ಅ ಟೈಮ್ 10 ಕಿಕ್ಸ್ ಮಾಡ್ತಾ ಇದ್ದಾರೆ. ನೋಡೋಣ. Yeah, baby! That's what I've been waiting for. What? We're flying to Philadelphia. Oh, hell no! That's hell no! ಬನ್ನಿ ಆಗುತ್ತೆ. ಬನ್ನಿ ಬ್ರೋ. ಫಸ್ಟ್ ದಿವಸನ ಏನು ಬ್ರೋ ನೀವು? ಆಕ್ಚುಲಿ ಇವತ್ತೇ ಅವ್ರಿಗೆ ಕಿಕ್ ಇವತ್ತೇ ಫಸ್ಟ್ ಡೇ ನಾನು ಹೇಳ್ಕೊಟ್ಟಿದ್ದು. ಓಕೆ ಸ್ಟಾರ್ಟ್. 1 2 3 4 5 6 7 8 9 10 ಓಕೆ ಗುಡ್. ಇವಾಗ ಶಿಫ್ಟು ಈ ಕಡೆ ಬನ್ನಿ. ಈಸಿ ಇರುತ್ತೆ. ಅಲ್ಲೇ ಮಾಡ್ತೀರಾ? ಓಕೆ ಗೋ ಅಪ್. ಶಿಫ್ಟ್ ಮಾಡಿ ಹೊಡಿಬೇಕು. ಫಸ್ಟ್ ಪೊಸಿಷನ್ ಅಪ್ ಶಿಫ್ಟ್ 1 2 3 4 5 6 7 8 9 ಕಾಲು. ಇವಾಗ ಗೊತ್ತಾಗಲ್ಲ ಅವ್ರಿಗೆ. ರಾತ್ರಿ ಗೊತ್ತಾಗುತ್ತೆ. ದೀಪಾವಳಿ. ಸೊ ಕರೆಕ್ಟಾಗಿ 9:17 5 ಮಿನಿಟ್ಸ್ ಮಾಡಿ. ಸ್ಟಾರ್ಟ್. ಸ್ಟಾರ್ಟ್. ಹೋಗಿ ಬ್ರೋ, ಟೈಮ್ ಸ್ಟಾರ್ಟ್ ಆಯ್ತು. சும்மாறா நானே நொந்து போயிருக்கேன். ಇವಾಗ ಒಂದು ನಿಮಿಷ ಆಗಿದೆ. ನೋಡಿ ಮಾಡಿ. ಗೋ ಸ್ಟಾರ್ಟ್. ಇಲ್ಲ ಕೆಳಗಡೆ ಹೋಗಿ ರಿಲೀಸ್ ಮಾಡಿ. 1 2 3 4 5 6 7 8 9 10 ಲಾಸ್ಟ್ 5 ಬಿಗಿನರ್ಸ್ ಇದನ್ನು ಟ್ರೈ ಮಾಡಿ. ಆ್ಯಕ್ಚುಲಿ ಇದು ಮಾಡಿದರೆ ಪುಷಪ್ಸ್ಗಿಂತ ಒಂದು 50% ಎಕ್ಸ್ಟ್ರಾ ಸ್ಟ್ರೆಂತ್ ಸಿಗುತ್ತೆ. ಶೋಲ್ಡರ್ಗೆ ತುಂಬ ಒಳ್ಳೆಯದು.
ಓಕೆ ರಿಲ್ಯಾಕ್ಸ್. ಸೊ ವರ್ಕೌಟ್ ಎಲ್ಲ ಆದಮೇಲೆ ಸ್ಟ್ರೆಚಿಂಗ್ ತುಂಬಾ ಇಂಪಾರ್ಟೆಂಟು. ಸ್ಟ್ರೆಚಿಂಗ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಅದು ಏನೇನು ಆಂಗಲ್ ಅಲ್ಲಿ ತೆಗಿತೀವಪ್ಪ. ಅಲ್ಲೇ ಚೈನಾ ಯಾವಾಗ್ಲೂ ಫೋನು ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಅವ್ರನ್ನೇ ಬ್ಲಾಗರ್ಸ್ ಅನ್ನೋದು. ಅದು ಉದ್ದಕ್ಕೆ ಸ್ಟಿಕ್ ಇರುತ್ತಲ್ಲ, ಅದೊಂದು ಇಟ್ಕೊಂಡಿರ್ಬೇಕು. ಯಾರಾದ್ರೂ ನೋಡಿದ ತಕ್ಷಣ ಅಪ್ಪ ಬಂದ ನೋಡಪ್ಪ ಬ್ಲಾಗರು, ಇವಾಗ ನೋಡಿದೆಲ್ಲ ತೆಗಿತಾನೆ, ನೋಡಿದೆಲ್ಲ ತೋರಿಸ್ತಾನೆ ಅಂತೆಲ್ಲ ಅನ್ಕೊಂತ ವೆಯ್ಟ್ ಮಾಡ್ತಾ ಇರ್ತಾರೆ. ನೀನ್ ನೋಡಿದ್ರೆ ಜಾಬಲ್ಲಿ ಇಟ್ಕೊಂಡಿರ್ತೀಯ ಫೋನ್. ಯಾವಾಗ ಫಸ್ಟ್ ಆಫ್ ಆಲ್ ಫೋಟೋ ಹುಚ್ಚೆಲ್ಲ ಇಲ್ಲದೆ ಇರೋನು ಅಷ್ಟು ಮಾತ್ರ ಏನೋ ಫಿಟ್ನೆಸ್ ಜರ್ನಿದು ರೆಕಾರ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅದ್ರಲ್ಲಿ 24 ಗಂಟೆ ಫೋನ್ ಕೈಯಲ್ಲಿ ಹಿಡ್ಕೊಂಡು ಆ ಎಲೆ ಬೀಳೋದು ಚಿಗುರೋದ್ರನ್ನೆಲ್ಲ ಹಿಡ್ಕೊಂಡು ರೀಲ್ ರೆಕಾರ್ಡ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಇಲ್ಲ, ಫಿಟ್ನೆಸ್ ಜರ್ನಿ ಅಂತಂದ್ರೆ ನಿಮ್ಗೆ ನಿನ್ ಪ್ರತಿ ಸ್ಟೆಪ್ಸ್ ಅಂದ್ರೆ ಪ್ರತಿಯೊಂದು ಏನೇನ್ ಮಾಡ್ತೀಯ ಪ್ರತಿಯೊಂದನ್ನು ರೆಕಾರ್ಡ್ ಆಗ್ಬೇಕು. ಅದನ್ನ ಹೇಳೋ ಫಿಟ್ನೆಸ್ ಜರ್ನಿ ಅಂತ ಅಂದ್ಬಿಟ್ಟು. ನೀನ್ ಇವಾಗ ಚುರ್ಮುರಿ ತಿಂದೆ, ಆ ಚುರ್ಮುರಿನೇ ರೆಕಾರ್ಡ್ ಆಗ್ಬೇಕು ತಾನೆ. ಚಿರುಮುರಿ ಎಲ್ಲ ತಿಂದೆ, ಇವಾಗ ನನಗೆ ತಿನ್ಸ್ದಾಗ ನೀನು ಒಂದ್ 2 ಸ್ಪೂನ್ ತಿಂದಿಯಲ್ಲ. ಟೇಸ್ಟ್ ಮಾಡೋದನ್ನ ತಪ್ಪ. ಅದು ಚಿರುಮುರಿ ಫ್ಯಾಟ್ ಇಲ್ಲ. ಅದು ಚಿರುಮುರಿ ಅಂತಂದ್ರೆ ಅದು ಇದು ಕಳ್ಳೆಪುರಿ, ಅದ್ರಲ್ಲೇನು ಫ್ಯಾಟ್ ಏನು ಬರೋದಿಲ್ಲಲ್ಲ. ಸೊ 2 ಸ್ಪೂನ್ ತಿನ್ನೋದ್ರಲ್ಲಿ ಏನಿಲ್ಲ. ಏನೋ ಒಂದು ನೀನೇ ಸ್ಯಾಟಿಸ್ಫೈ ಮಾಡ್ಕೊಬಿಡು, ಏನಿಲ್ಲ ಏನಿಲ್ಲ ಅನ್ಕೊಂಡು. ಕರೆಕ್ಟಾಗಿ ಆಯ್ತು, ಇವಾಗ ಸಮಾಧಾನವಾಗಿ ನಿಮ್ದೇ ವಾಕಿಂಗ್ ಮಾಡಿ ತಲೆಗೆ ಶೂಟ್ ಆಗ್ಬೇಡ. ಆಯ್ತು, ನೀನ್ ನೆಟ್ಟಿಗೆ ವಿಡಿಯೋ ಮಾಡು.